2022-23ನೇ ಸಾಲಿನ ಕಾರ್ಮಿಕರ ಕಾರ್ಡ್ನ ಒಂದು ಸ್ಕಾಲರ್ಶಿಪ್ ಇದುವರೆಗೂ ಕೂಡ ಆ ಒಂದು ಕಾರ್ಮಿಕ ಇಲಾಖೆಯಿಂದ ಯಾವುದೇ ರೀತಿ ಆ ಒಂದು ವಿದ್ಯಾರ್ಥಿ ವೇತನವನ್ನ ಕಾರ್ಮಿಕರಿಗೆ ಆ ಒಂದು ಹಣವನ್ನ ಜಮೆ ಮಾಡಿಲ್ಲ. ಆ ಒಂದು ಅರ್ಜಿಯನ್ನ ಯಾವ ರೀತಿಯಾಗಿ ಸ್ಥಿತಿಯನ್ನ ಚೆಕ್ ಮಾಡಿಕೊಳ್ಳುವುದು ಮತ್ತೆ ಮುಂದೆ ಆ ಹಣ ಬರುತ್ತಾ ಇಲ್ವಾ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ವಿಜಯ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವಂತಹ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಾವು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ. ಬನ್ನಿ ಆ ಒಂದು ಅರ್ಜಿಯ ಸ್ಥಿತಿಯನ್ನು ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಮತ್ತು ಎಲ್ಲಿ ಚೆಕ್ ಮಾಡಿಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ನಾನು ಒಂದು ಕ್ರೋಮ್ ವೆಬ್ಸೈಟನ್ನು ಓಪನ್ ಮಾಡಿಕೊಂಡಿದ್ದೀನಿ. ಈ ಒಂದು ಕ್ರೋಮ್ ವೆಬ್ಸೈಟಲ್ಲಿ ನೀವೇನು ಮಾಡಬೇಕು, ಜಸ್ಟ್ ಸರ್ಚ್ ಬಾರಲ್ಲಿ ಹೋಗಿ KBOCWWB ಅಂತ ಸರ್ಚ್ ಮಾಡ್ಕೊಳ್ಬೇಕು, ಅಥವಾ ನೀವು ಅದನ್ನು .karnataka.gov.in ಅಂತ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿದೆ ನೋಡಿ, ಅದರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿಕೊಂಡ್ರೆ ಅಂದರೆ ಈ ಒಂದು ವೆಬ್ಸೈಟ್ನ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ದಲ್ಲೂ ಕೊಟ್ಟಿರ್ತೇನೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗೂಗಲ್ ಕ್ರೋಮ್ ಮೂಲಕನೂ ಬರ್ಬೋದು. ಇದು ಒಂದು ಹೊಸ ವೆಬ್ಸೈಟು, ಕಾರ್ಮಿಕ ಇಲಾಖೆಯಿಂದ ಬಂದಿರುವಂಥ ಒಂದು ಹೊಸ ವೆಬ್ಸೈಟು. ಇಲ್ಲಿ ನಿಮಗೆ 3 ಆಪ್ಷನ್ ಕಾಣಿಸುತ್ತೆ. ಇಲ್ಲಿ 3 ಆಪ್ಷನಲ್ಲಿ ನೀವೇನು ಮಾಡಬೇಕು, ಮೊದಲನೇದು ಆಪ್ಷನ್ ಇದೆ ನೋಡಿ, ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊ ನಂತರ ನಿಮಗೆ ಈ ಒಂದು ವೆಬ್ಸೈಟ್ಗೆ ಬರುತ್ತೆ. ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇದೆ. ಈ ಒಂದು ಸ್ಕೀಮ್ಸ್ ಎಲ್ಲ ಲಿಸ್ಟ್ ಕೂಡ ಇದೆ. ಈ ಒಂದು ಕಾರ್ಮಿಕ ಕಾರ್ಡಿಂದ ಬರುವಂತಹ ಒಂದು ಸ್ಕೀಮ್ಸ್ನ ಲಿಸ್ಟ್ ಕೂಡ ಇಲ್ಲಿದೆ ನೋಡಿ. ಆಕ್ಸಿಡೆಂಟ್, ಡಿಸಬಿಲಿಟಿ ಇವೆಲ್ಲ ಒಂದು ನಿಮಗೆ ಆ ಒಂದು ಕಾರ್ಮಿಕ ಕಾರ್ಡಿಂದ ಬರುವಂತಹ ಒಂದು ಯೋಜನೆಗಳು. ಇದರಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ರಿಜಿಸ್ಟರ್ ಆಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾಗಿನ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಅಂದರೆ ನಿಮಗೆ ಈ ಒಂದು ವೆಬ್ಸೈಟ್ನ ಲಾಗಿನ್ ಮತ್ತು ರಿಜಿಸ್ಟರ್, ನೀವೇನಾದರೂ ರಿಜಿಸ್ಟರ್ ಮಾಡಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಬೋದು. ನಿಮಗೆ ಲಾಗಿನ್ ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಕೂಡ ಮಾಡ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ವೆಬ್ಸೈಟ್ಗೆ ಬಂದ ನಂತರ ನಿಮಗೆ ಮೇಲೆ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಬಾಕ್ಸಲ್ಲಿ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನಿಮಗೆ. ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಅಂತ ಇಲ್ಲಿ ನಿಮಗೆ ಮೊದಲನೇ ಬಾಕ್ಸಲ್ಲಿ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ಗೆ ಆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ನಲ್ಲಿ ನೀವು ನಿಮ್ಮ ಒಂದು ಹಳೆಯ ಸ್ಕಾಲರ್ಶಿಪ್ 2022-23ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂತಹ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವಂತಹ ಒಂದು ಸ್ಥಿತಿಯನ್ನು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೋ ಮೂಲಕ ಒಂದು ಚೆಕ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಏನು ಬರುತ್ತೆ ಅಂದರೆ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಎಂಟರ್ ಯುವರ್ ರೆಫರೆನ್ಸ್ ನಂಬರ್ ಅಂತ ಬರ್ತಾ ಇದೆ. ಈ ಒಂದು ರೆಫರೆನ್ಸ್ ನಂಬರ್ ಯಾವುದು ರೆಫರೆನ್ಸ್ ನಂಬರ್ ಅಂತಂದರೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ನಂಬರ್ ಕೂಡ ಅಲ್ಲ. ನಿಮ್ಮ ಲೇಬರ್ ಕಾರ್ಡ್ನಲ್ಲಿರುವಂತಹ ಒಂದು LD ಅಥವಾ ಒಂದು KB ನಂಬರ್ ಅಂತ ಬರುತ್ತೆ. ಆ ನಂಬರ್ ಕೂಡ ನೀವು ಇಲ್ಲಿ ಎಂಟರ್ ಮಾಡಬಾರ್ದು. ಯಾವ ನಂಬರ್ ಎಂಟರ್ ಮಾಡಬೇಕು ಅಂದರೆ, ನೀವು ಲಾಸ್ಟ್ ಟೈಮ್ 2022-23ನೇ ಸಾಲಿನಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ರಲ್ಲ, ಅಂದರೆ ಒಂದು ವರ್ಷದ ಹಿಂದೆ 2ನೇ ತಿಂಗಳು ಫೆಬ್ರವರಿಯಲ್ಲಿ ಒಂದು ಅರ್ಜಿಯನ್ನು ಕರೆದಿದ್ರು. ಆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ, ಸೇವಾ ಸಿಂಧುವಿನ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಒಂದು ಅರ್ಜಿ ಸಂಖ್ಯೆಯನ್ನು ಇಲ್ಲಿ ಹಾಕಿಕೊಳ್ಬೇಕಾಗುತ್ತೆ. ನಾನು ನಿಮಗೆ ಒಂದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಆ ಒಂದು ಅರ್ಜಿ ಈ ರೀತಿ ಬರುತ್ತೆ. ನಿಮಗೆ ಆ ಒಂದು ಕಾರ್ಮಿಕ ಇಲಾಖೆ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ, ನೀವು ಸೇವಾ ಸಿಂಧುನಲ್ಲಿ ಲಾಸ್ಟ್ ಟೈಮ್ ಅಪ್ಲೈ ಮಾಡಿದರೆ ನಿಮಗೆ ಈ ಥರ ಒಂದು ಸಕಾಲ ನಂಬರ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು ಸಕಾಲ ನಂಬರ್ ಅಂತ ಇದೆ ನೋಡಿ. ಈ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ನಂಬರನ್ನು ಇಲ್ಲಿ ಎಂಟರ್ ಯುವರ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಈ ಒಂದು ನಂಬರನ್ನು ಎಂಟರ್ ಮಾಡಿಕೊಂಡು ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ತೆಳಗೆ ಇನ್ಫಾರ್ಮೇಷನ್ ಬರುತ್ತೆ ನೋಡಿ. ಇಲ್ಲಿ ಏನಂತ ಬರುತ್ತೆ ಅಂದರೆ, ಸ್ಟೂಡೆಂಟ್ ID ಹ್ಯಾಸ್ ಟು ಬಿ ಅಪ್ಡೇಟೆಡ್ ಫ್ರಾಮ್ the respective jurisdiction labor inspector and kindly visit your labor inspector office with the proper student ID or SAT ID. ಅಂದರೆ ನಿಮ್ಮ ಒಂದು ಸ್ಟೂಡೆಂಟ್ ID-ಯನ್ನು ನೀವು ನಿಮ್ಮ ಒಂದು ಲೇಬರ್ ಇನ್ಸ್ಪೆಕ್ಟರ್, ನಿಮ್ಮ ಒಂದು ಲೇಬರ್ ಕಾರ್ಡು ಯಾವ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಬರುತ್ತೋ ಅಲ್ಲಿ ಹೋಗಿ ನಿಮ್ಮ ಒಂದು ಲೇಬರ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಒಯ್ದು, ಮತ್ತು ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು SSP ID ಅಂತ ಬಂದಿರುತ್ತೆ, ಅಥವಾ ನಿಮ್ಮ 10ನೇ ತರಗತಿ ಒಳಗಿನ ವಿದ್ಯಾರ್ಥಿಗಳಿಗೆ SATS ನಂಬರ್ ಅಂತ ಇರುತ್ತೆ ನೋಡಿ. ಆ ಒಂದು ನಂಬರನ್ನು ಓದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಒಂದು ನಂಬರನ್ನು ನಿಮ್ಮ ಲೇಬರ್ ಕಾರ್ಡ್ಗೆ ಲಿಂಕ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಲಿಂಕ್ನ ಮಾಡಿಸಿಕೊಂಡ್ರೆ ಮಾತ್ರ ನಿಮಗೆ 2022 ಮತ್ತು 23ನೇ ಸಾಲಿನ ಒಂದು ಸ್ಕಾಲರ್ಶಿಪ್ ಬರುತ್ತೆ.
ನಿಮಗೆ 2022 ಮತ್ತು 23ನೇ ಸ್ಕಾಲರ್ಶಿಪ್ಪು ಜಮೆ ಆಗುತ್ತೆ. ಇಲ್ಲವಂದರೆ ಆಗುವುದಿಲ್ಲ. ನೀವು ಆ ಒಂದು ಲಿಸ್ಟನ್ನು ನಿಮ್ಮ ಹತ್ತಿರ ನಿಮ್ಮ ಒಂದು ಸರ್ಕಲ್ಗೆ ಆ ಒಂದು ಲಿಸ್ಟನ್ನು ಕಳಿಸಿರ್ತಾರೆ. ನೀವು ಹೋಗಿ ಜಸ್ಟ್ ನಿಮ್ಮ ಒಂದು ಲೇಬರ್ ಕಾರ್ಡನ್ನು ಕೊಟ್ಟು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೊಟ್ಟು ನೀವು ನಿಮ್ಮ ಒಂದು SSP ID ಅಥವಾ SATSನ ಐಡಿಯನ್ನು ನಮೂದನೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ ಆ ಒಂದು ಸ್ಕಾಲರ್ಶಿಪ್ ಹೋದ ವರ್ಷ ಸ್ಕಾಲರ್ಶಿಪ್ ಬರುತ್ತೆ. ಇಲ್ಲ ಅಂದರೆ ಬರುವುದಿಲ್ಲ. ನೀವು ಎಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ತಿರಲ್ಲ ಅಷ್ಟು ಜಲ್ದಿ ನಿಮ್ಮ ಒಂದು ಹಣ ಬರುತ್ತೆ. ಅದಕ್ಕಾಗಿ ನೀವು ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ಹೋಗುವುದು ಬೆಸ್ಟು. ಅಲ್ಲಿ ಹೋಗಿ ಸುಮ್ಮನೆ ನಮ್ಮದು ಒಂದು ಸ್ಕಾಲರ್ಶಿಪ್ಪನ್ನು ನೋಡ್ರಿ ಅನ್ನೋಕ್ಕಿಂತ ಈ ರೀತಿ ಮಾಡೋದು ಬೆಸ್ಟು. ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ನೆಕ್ಸ್ಟ್ ನಿಮ್ಮ ಒಂದು SSP ID ಅಥವಾ SATS ಐಡಿಯನ್ನು ಲಿಂಕ್ ಮಾಡಿಕೊಳ್ತಾರೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಿಮ್ಮ ಒಂದು ಹೋದ ವರ್ಷದ ಕಾರ್ಮಿಕ ಇಲಾಖೆಯ ಒಂದು ಸ್ಕಾಲರ್ಶಿಪ್ಪನ್ನು ಸ್ಟೇಟಸ್ ಚೆಕ್ ಮಾಡಿಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಾವು ನೆಕ್ಸ್ಟ್ ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರಂತ ತಿಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.